ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನಿಲ್ಲಲಿ ನಿಲ್ಲಲಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ನಿಲ್ಲಲಿ, ನಿಲ್ಲಲಿ ನಿಲ್ಲಲಿ ಹೆಣ್ಣು ಮಕ್ಕಳ ಮೇಲಿನ ಕಿರುಕುಳ ನಿಲ್ಲಲಿ. ಏನ್ ತೊಂದರೆ ಆಗಿದೆ? ಯಾಕೆ ಅಣ್ಣ ನಮ್ಗೆ ನ್ಯಾಯ ಬೇಕಣ್ಣ. ಏನಕ್ಕೆ? ನಾನು ಒಂಟಿ ಮಹಿಳೆ, ನನ್ನ ಹೆಸರು ಮಮತಾ, ಬೆಟ್ಟನಹಳ್ಳಿ. ನನ್ಗೆ ನ್ಯಾಯ ಬೇಕಣ್ಣ. ನಾನು ಒಂಟಿ ಮಹಿಳೆ, ನಮ್ಗೆ ಸಪೋರ್ಟ್ ಯಾರು ಇಲ್ಲ, ನಮ್ಗೆ ಬೆನ್ನೆಲುಬಾಗಿ ಯಾರು ಇಲ್ಲ. ಒಬ್ಳೆ ದುಡಿಬೇಕು, ಒಬ್ಳೆ ಜೀವನ ಮಾಡ್ಬೇಕು. ಈ ಜಯಮ್ಮನವ್ರ ಕುಟುಂಬದಿಂದ, ಜಯಮ್ಮನವರಿಂದ ನಮ್ಗೆ ತುಂಬಾ ಮಾನಸಿಕವಾಗಿ ತುಂಬಾ ಹಿಂಸೆ ಆಗ್ತಾ ಇದೆ. ಏನಾಗ್ಬೇಕು ನಿಮ್ಗೆ? ದೊಡ್ಡಮ್ಮ ಆಗ್ಬೇಕು ಸರ್. ಯಾಕೆ ಕಿರುಕುಳ ಕೊಡ್ತಾ ಇದ್ದಾರೆ? ಸ್ವಂತ ದೊಡ್ಡಮ್ಮ ಆದವಳು ನನ್ನನ್ನ ಆ ಊರಲ್ಲೇ ಇರಿಸಬಾರ್ದು, ನನ್ನನ್ನ ಪ್ರಾಣದಲ್ಲೇ ಇರಿಸಬಾರ್ದು ಅಂತೇಳಿ ಅವ್ರ ಫ್ಯಾಮಿಲಿ, ಅವ್ರ ಕುಟುಂಬದವರು, ಅವ್ರ ತಮ್ಮ ಆಗಿರ್ಬೋದು, ಅಳಿ ಆಗಿರ್ಬೋದು, ಎಲ್ಲರೂ ಅಷ್ಟೇ ಮೊಚ್ಚುಗಳು ಇಟ್ಕೊಂಡು, ದೊಣ್ಣೆಗಳು ಇಟ್ಕೊಂಡು ನನ್ನನ್ನು ಹುಡುಕ್ಲಾಡೋದು, ಕೊಲೆ ಬೆದರಿಕೆ ಹಾಕೋದು, ಈ ತರ ಎಲ್ಲ ಚಿತ್ರಹಿಂಸೆ ಮಾಡ್ತಿದ್ದಾರೆ. ಅವ್ರ ಕಡೆಯಿಂದ ನಿಮ್ಗೆ ರಕ್ಷಣೆ ಬೇಕು ಸರ್. ಜಮೀನು ವಿಚಾರವಾಗಿ ಏನಾದ್ರು ಆಸೆ ಪಡ್ತಾ ಇದ್ದಾರೆ? ಜಮೀನು ವಿಚಾರವಾಗಿ ಹೌದು. ನಾವು ಮೊಮ್ಮಕ್ಳು ನಮ್ಗೆ ಭಾಗ ಕೊಟ್ಟಿಲ್ಲ. ಅವರು ಕೋರ್ಟ್ಗಳಲ್ಲಿ ಕೇಸ್ಗಳು ನಡೀತಿದ್ದಾವೆ. ನಾವು ಮೊಮ್ಮಕ್ಳಾದವರು ಆ ಜಮೀನ್ ಬಗ್ಗೆ ನಾವು ಕೇಸ್ಗಳು ಹಾಕಿರೋದಕ್ಕೆ ಇವಾಗ ನನ್ನನ್ನ ಸಾಯಿಸಬೇಕು ಅಂತ ಅವರು ಇದ್ ಮಾಡ್ತಿದ್ದಾರೆ. ಅದಕ್ಕೆ ಬಂದು ನೀವು ಪಂಚಾಯತಿ ಮುಂದೆ ಕೂತಿದ್ದೀರಾ? ಹೌದು, ನ್ಯಾಯ ಬೇಕು. ಇದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇದೆ ಸರ್, ಕಂಪ್ಲೇಂಟ್ ಕೊಟ್ಟಿದೆ. ಎಷ್ಟು ಕಂಪ್ಲೇಂಟ್ ಕೊಟ್ಟರು ಎಲ್ಲೂ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಬೇರೆಯವ್ರ ಕಡೆಯಿಂದ, ಲೋಕಲ್ ಲೀಡರ್ಗಳ ಕಡೆಯಿಂದ ಫೋನ್ ಮಾಡಿಸ್ತಾರೆ. ಸುಮ್ನೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಆ ಪುಣ್ಯಾತ್ಮನಿಗೆ ಅವಮಾನ ಮಾಡ್ತಿದ್ದಾಳೆ. ಅಮ್ಮ ಬೇರೆ ತುಂಬಾ ಅವಮಾನ ಮಾಡ್ತಿದ್ದಾಳೆ ಅವ್ರಿಗೆ. ಅಲ್ಲೇ ಅಣ್ಣ ಒಂದು ನಿಮಿಷ ಇಲ್ಲ ಒಳ್ಕೊಬಿಡ್ತೀನಿ. ಕ್ಲೋಸ್ ಇಂದ ಲಾಂಗ್ ಆಗ್ತದೆ. ಸ್ಟಾರ್ಟ್ ಮಾಡಿದ್ವಿ. ಅದೇನು ಗೊತ್ತಿಲ್ಲ, ರಿಂಗ್ ಯಾಕೆ ಗೊತ್ತಾಗಿಲ್ಲ ಅಂತ ಸರ್. ಈಗ 22ನೇ ತಾರೀಕು ಜಯಮ್ಮನವ್ರು ಬಂದು ಇಲ್ಲಿ ಏನ್ ಧರಣಿ ಮಾಡಿದ್ದಾರೆ ಅದೆಲ್ಲ ಸುಳ್ಳು, ಎಲ್ಲ ಸುಳ್ಳು ಹೇಳಿಕೆಗಳನ್ನ ಅವ್ರು ಕೊಟ್ಟಿರೋದು. ಅರ್ಥ ಆಯ್ತಾ? ಅದ್ರ ಬಗ್ಗೆ ಯಾವುದೇ ರೀತಿಯ ದಾಖಲೆಗಳಿಲ್ಲ ಅವ್ರ ಹತ್ರ. ನಾವೊಂದು ಪೊಸಿಷನ್ ಅಲ್ಲಿ ನಮ್ ಚಿಕ್ಕಪ್ಪ ಆದವರು, ನಮ್ಮ ಅಪ್ಪ ಆದವರು ಒಂದು 15 ವರ್ಷದಿಂದ ಪೊಸಿಷನ್ ಅಲ್ಲಿ ಇದ್ರು. ಗ್ರಾಮಟನ್ ಅಲ್ಲಿ 15 ವರ್ಷದಿಂದ ಅವರು ಅಧೀನದಲ್ಲಿದ್ದು, ಬೆಟ್ಟನಹಳ್ಳಿ ಗ್ರಾಮದಲ್ಲಿ ಅಧೀನದಲ್ಲಿದ್ದು, ನಾನು ಬಾಡಿಗೆ ಮನೆಯಲ್ಲಿ ಜೀವನ ಮಾಡೋದನ್ನ ಅವ್ರು ನೋಡ್ಲಾರ್ದೆ ನನ್ಗೆ ಅವರು ಪ್ರೀತಿಯಿಂದ ನನ್ಗೆ ಅವ್ರು ಮಾಡ್ಕೊಟ್ಟಿದ್ದಾರೆ. ನಾನು ಪಂಚಾಯತಿಗೆ ಅರ್ಜಿ ಹಾಕಿ ಆ ಅರ್ಜಿ 2 ತಿಂಗಳಾದ್ಮೇಲೆ ಅವ್ರು ಪರಿಶೀಲನೆ ಮಾಡಿ, ಮಾಸಿಕ ಸಭೆಯಲ್ಲಿಟ್ಟು ಅವರು ಚರ್ಚೆ ಮಾಡಿ, ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಚೆನ್ನಾಗಿದೆ ಅಂದಾಗ್ಲೇ ಅವರು ನಮ್ಗೆ ಖಾತೆ ಮಾಡ್ಕೊಟ್ಟಿರೋದು. ಇದ್ರಲ್ಲಿ ಅಕ್ರಮ ಏನು ಇಲ್ಲ. ಖಾತೆಗೆ ಎಷ್ಟು ತಿಂಗಳಾಯ್ತು? 2 ತಿಂಗಳಾಯ್ತು ಸರ್. ಈಗ 2 ತಿಂಗಳಿಂದಾನು ಇಲ್ಲ ಸರ್, ಇವಾಗ ಕೋರ್ಟ್ಗೆ ಹಾಕಿದಾಳೆ, ನಮ್ಗೆ ನೋಟಿಸ್ ಬಂದಿದೆ. ಇವಾಗ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂದ್ಮೇಲೆ ಮತ್ತೆ ಏನಕ್ಕೆ ಈ ದಾಣಿ ಎಲ್ಲ ಏನಕ್ಕೆ ಬೇಕು? ಏನ್ ಮಾಡ್ಬೇಕಿತ್ತು? ನಾವೇ ಪೊಸಿಷನ್ ಅಲ್ಲಿ ಇದ್ದಿದ್ದು. ನಾವು ಸೌದೆ ಆಗ್ತಾ ಇದ್ವಿ ನಾವೇ, ತಿಪ್ಪೆ ಆಗ್ತಾ ಇದ್ವಿ ನಾವೇ, ಗಿಡಗಳು ಉಂಟಾ ಇದ್ದಿದ್ ನಾವೇ. ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪ ಅವರು ಇಬ್ರು ಸೇರಿ ಮಾಡ್ತಾ ಇದ್ರು. 15 ವರ್ಷದಿಂದ ನಾನು ಬಾಡಿಗೆ ಮನೇಲಿದ್ದೆ. ಯಾರು ನಮ್ಮ 15 ವರ್ಷದಿಂದ ಯಾಕೆ ಬಾಡಿಗೆ ಮನೇಲಿ ಇದ್ದೀನಿ ಅಂದ್ರೆ, ನಮ್ ದೊಡ್ಡಪ್ಪ ಆದವರು, ನಮ್ಮ ಅಜ್ಜಿ ಆದ್ಮೇಲೆ ನಮ್ ದೊಡ್ಡಪ್ಪನೇ ಬರೋದು. ದೊಡ್ಡ ಮಗ ಅಂತ ಹೇಳ್ಬಿಟ್ಟು ಜಮೀನ್ದು ಎಲ್ಲಾ ವ್ಯವಹಾರಗಳು ಆತನ ಬಿಟ್ಟಿದ್ರೆ, ಮೋಸದಿಂದ ಎಲ್ಲಾ ಜಮೀನು ಆತನ ಹೆಸರು ಮಾಡ್ಕೊಂಡಿದ್ದಾನೆ. ನಮ್ಗೆ ಯಾವ್ದ್ರಲ್ಲೂ ಭಾಗ ಕೊಟ್ಟಿಲ್ಲ. ನಮ್ಗಿರಕ್ ಮನೆ ಇಲ್ಲ. ನಾವ್ ಅದಕ್ಕೆ 15 ವರ್ಷದಿಂದ ಬಾಡಿಗೆ ಮನೇಲಿ ಇದೀವಿ. ಜಯಮ್ಮನವ್ರು ಸರ್ ಕೊಲೆ ಬೆದರಿಕೆ ಆಗ್ತಾ ಇದ್ರೆ ನಮ್ನ ಎಲ್ಲೂ ಸಿಕ್ಕಿದ್ರು ಅಷ್ಟೇ. ಈಗ ಈ ಒಂದು ನ್ಯೂಸ್ ಇದ್ ಮಾಡಿದಾರ, ಪ್ರೆಸ್ ಮಾಡಿದಾರ, ಸಾಯಂಕಾಲಕ್ಕೆ ನನ್ನ ಹುಡುಕ್ಲಾಡ್ತಾಳೆ ಅಮ್ಮನು. ಹೊಲ್ಸ್ ಮಾತು. ಆಯಮ್ನಷ್ಟು ಕ್ರಿಮಿನಲ್, ಆಯಮ್ನಷ್ಟು ಹೊಲ್ಸು ಯಾರು ಇಲ್ಲ ಸರ್. ಸರ್ ವರ್ಷಕ್ಕೆ 30 ಕಂಪ್ಲೇಂಟ್ ವಿಶ್ವನಾಥ್ಪುರ ಸ್ಟೇಷನ್ ಅಲ್ಲಿ, ವರ್ಷಕ್ಕೆ 30 ಕಂಪ್ಲೇಂಟ್ ನಮ್ಮವು. ಬೇಕಾದ್ರೆ ನೀವು ಎನ್ಕ್ವೈರಿ ಮಾಡಿ. ವರ್ಷಕ್ಕೆ 30 ಕಂಪ್ಲೇಂಟ್. ಆಯಮ್ಮನ ಬಗ್ಗೆ ಯಾರು ಮಾತಾಡೋರಿಲ್ಲ. ಯಾರ ಕೈಲಿ ಫೋನ್ ಮಾಡಿಸ್ತಾಳೋ ಗೊತ್ತಿಲ್ಲ. ಹಣ ಬಲ ಇದೆ, ಜನ ಬಲ ಇದೆ, ಏನ್ ಬೇಕಾದ್ರೂ ಮಾಡ್ತಾಳೆ. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಸರ್. ಆಯಮ್ಮನ್ ಇದ್ರಲ್ಲಿ ನಾವು ಓಡಾಡಕ್ ಆಗಲ್ಲ. ಈಗ ನಿಮ್ಮಿಬ್ಬರ ಮಧ್ಯೆ ಅಧ್ಯಕ್ಷನ ಮತ್ತೆ ಪಿಡಿಒನ ಮಧ್ಯೆ ಅವಶ್ಯಕತೆ ಏನಿದೆ ಸರ್? ಪಂಚಾಯತಿಯಲ್ಲಿ ಮೆಂಬರ್ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಯಾರಿಗೂ ಇಲ್ಲ. ಯಾಕೆಂದ್ರೆ ನನ್ನ 35 ವರ್ಷದಲ್ಲಿ ನನ್ಗೆ ತಿಳುವಳಿಕೆ ಬಂದಾಗಿಂದ ನಾನ್ ನೋಡಿದಂತ ನಿಜವಾದ ಜನನಾಯಕ ಅಂದ್ರೆ ಮಹೇಶ್ ಬಾಬಣ್ಣವ್ರೊಬ್ರೆ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಬೆಟ್ಟನಹಳ್ಳಿಯಲ್ಲಿ ಗೌರ್ಮೆಂಟ್ ಶಾಲೆ ಇದೆ ಅಂದ್ರೆ ಅವ್ರು ಕೊಟ್ಟಿರೋ ದಾನ ಧರ್ಮ ಅಷ್ಟೇ. 2 ಸ್ಕೂಲ್ನ ಸ್ವಂತ ಖರ್ಚಿಂದ 2 ಸ್ಕೂಲ್ ಕಟ್ಸಿದಾರೆ ಅವರು. ಸ್ವಂತ ಬಸ್ ಸ್ಟ್ಯಾಂಡ್ ಕಟ್ಸಿದ್ದಾರೆ. ಸ್ವಂತ ಖರ್ಚಿಂದ ಬಸ್ ಸ್ಟ್ಯಾಂಡ್ ಕಟ್ಸಿದ್ದಾರೆ. ಬೀದಿಗೆ ಸಿಸಿಟಿವಿ ಕ್ಯಾಮೆರಾಗಳು ಹಾಕ್ಸಿದ್ದಾರೆ. ಬೀದಿಗಳಿಗೆ ಸೋಲಾರ್ ಹಾಕ್ಸಿದ್ದಾರೆ. ಯಾರೇ ಸಾವು ನೋವು ಬರ್ಲಿ ಖುದ್ದಾಗಿ ಭೇಟಿ ನೀಡಿ ಅವ್ರ ಕಷ್ಟ ನೋವನ್ನ ಅವ್ರು ವಿಚಾರಿಸ್ತಾರೆ. ಮನೆಯಲ್ಲಿ ಊರಿಗೆಲ್ಲ ಅವ್ರ ದೇವ್ರ ತರ ಕಾಣಿಸಿ ಇವ್ರೊಬ್ರಿಗೆ ಕೆಟ್ಟದಾಗ ಕಾಣಿಸ್ತಾರಂದ್ರೆ ಅವ್ರು ನೋಡೋ ದೃಷ್ಟಿ ಸರಿ ಇಲ್ಲ ಅಷ್ಟೇ ಸರ್. ಇವ್ರ ಮೇಲೆ ಆರೋಪ ಮಾಡಕ್ಕೆ ವೈಯಕ್ತಿಕವಾದಂತ ಏನಾದ್ರು ಇದೆ ಸರ್.
ಅಂದ್ರೆ EM ಅಷ್ಟು EMನೇ ಮಾಡ್ತಿಲ್ಲ. ಅವ್ರಿಗೆ ಆಗದೆ ಇರೋ ಮಹೇಶ್ ಬಾಬಣ್ಣವ್ರಿಗೆ ಯಾರು ಆಗ್ತಿಲ್ವೋ ಅವರು ಇವ್ರ ಮುಖಾಂತರ ಮಾಡಿಸ್ತಿದ್ದಾರೆ ಸರ್. ಇದಂತೂ ನಿಜ. ಇವ್ರು ಮಹೇಶ್ ಬಾಬಣ್ಣವ್ರಿಗೆ ಯಾರು ಆಗಲ್ವೋ ಅವ್ರ ಮುಖಾಂತರವಾಗಿ ಇವ್ರ ಮುಖಾಂತರ ಇವ್ರು ಮಾಡಿಸ್ತಿದ್ದಾರೆ. ಈಗ ಕೋರ್ಟಲ್ಲಿ ಕೇಸ್ ಇದೆ, ಅಲ್ಲಿ ಫೈಟ್ ಮಾಡಿದಿರ, ಇಲ್ಲಿ ಬೀದಿಗೆ ಬಂದು ಫೈಟ್ ಮಾಡಿದ್ರೆ ಪರಿಹಾರ ಸಿಗುತ್ತೆ ಅವ್ರಿಗೆ? ಅದು ನೀವ್ ಹೇಳ್ಬೇಕು ಸರ್. ಸಿಗಲ್ಲ. ಅದು ಇವಾಗ ಕೋರ್ಟಲ್ಲಿ ಇದೆ. ಅಲ್ಲಿ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ನೀವು ದೊಡ್ಡವರಲ್ಲ, ನಾವು ದೊಡ್ಡವರಲ್ಲ. ಕಾನೂನು ಏನಾಗಿದೆ, ಅಕ್ರಮವಾಗಿ ಮಾಡಿದ್ರೆ ಅಕ್ರಮವಾಗಿ ಇದ್ ಮಾಡ್ಲಿ, ವಜಾ ಮಾಡ್ಲಿ, ದಾಖಲಾತಿ ತಂದು ನಮ್ಗೆ ಇದ್ ಮಾಡ್ಲಿ ಅಷ್ಟೇ. ಮಮತಾ ಸರ್. ಬೇಡ ಮುಂದೆ ಮತ್ತೆ ಮೊನ್ನೆ ಅವರು ಹೇಳಿಕೆಯಲ್ಲಿ ನನಗೆ 14 ವರ್ಷಕ್ಕೆ ಮದುವೆ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನನ್ಗೆ 14 ವರ್ಷಕ್ಕೆ ಮದುವೆ ಮಾಡಿದವ್ರು ಯಾರು? ಆಯಮ್ನೆ ಮಾಡಲ್ಲ. ಮತ್ತೆ ಆಯಮ್ನೆ ಮಾಡಿದ್ರೆ ಬಾಲ್ಯ ವಿವಾಹದ ಮೇಲೆ ಆಯಮ್ಮನ ಮೇಲೆ ಕ್ರಮ ತಗೊಳ್ರಿ, ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ. ನಾನು ಕರೆಕ್ಟಾಗಿ ಮದುವೆ ಆಗಿರೋ 21 ವರ್ಷಕ್ಕೆ ಮದುವೆ ಆಗಿರೋದು ನಾನು ಅದು ಊರಲ್ಲೇ ಇಲ್ಲ, ನಾನು ಆ ಊರಲ್ಲಿ ವಾಸನೆ ಇಲ್ಲ ಅಂತ ಹೇಳ್ತಿದ್ದಾಳೆ. ನಾನು ಹುಟ್ಟಿದ್ದಲ್ಲೇ, ನಾನು ಬೆಳೆದಿದ್ದಲ್ಲೇ, ನಾನು ಓದಿದ್ದಲ್ಲೇ, ಮದುವೆ ಆಗಿ ನಾನು ಇರೋದು ಅಲ್ಲೇ. ನಾನು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಗ್ಯಾಸ್ ಎಲ್ಲ ಅಲ್ಲೇ ಇರೋದು. EMನ ಹೆಂಗ್ ಹೇಳ್ತಿದ್ದಾಳೆ? ಸುಮ್ನೆ ಆರೋಪ ಮಾಡ್ತಿದ್ದಾಳೆ ನಮ್ಮ ಮೇಲೆ. 35 ವರ್ಷ ನನ್ಗೀಗ 10 ವರ್ಷದ ಮಗಳಿದ್ದಾಳೆ. ನನ್ನ ಊರಲ್ಲೇ ಇಲ್ಲ, ಊರಲ್ಲಿ ನನ್ನ ವಾಸನೆ ಇಲ್ಲ ಅಂತ ಸುಳ್ಳು ಆರೋಪ ಮಾಡ್ತಿದ್ದಾಳೆ. ಸುಮ್ನೆ ಜನರನ್ನ ದಾರಿ ತೋಪ್ಸಂತದ ಕೆಲಸ ಯಮನ್ ಮಾಡ್ತಿದ್ದಾಳೆ. ಈಗ ಇವ್ರ ಜೊತೆ ಸಾಕಷ್ಟು ವಕೀಲರು ಮತ್ತೆ ಇನ್ನೊಬ್ಬರು ಆರೋಪ ಮಾಡಿದ್ದಾರೆ. ದಲಿತರು ಅದೊಂದು, ಮತ್ತೆ ದಲಿತರನ್ನ ಬೇರೆ ಯಾವ ಜಾತಿಯವರು ತುಳಿತಾ ಇಲ್ಲ ಸರ್. ದಲಿತರನ್ನ ಈ ದಲಿತ ಸಂಘಟನೆಯವರು ಇದಾರಲ್ಲ, ಇವರೇ ಹಾಳು ಮಾಡ್ತಾ ಇರೋದು. ಇವರಿಂದನೇ ಸ್ವಲ್ಪ ಅರ್ಧ ಇದಾಗ್ತಾ ಇರೋದು. ಸುಮ್ನೆ 4 ಕಾಸಿಗೆ ಆಸೆ ಪಟ್ಟು ಅವ್ರ ಹಿಂದೆ ಬರ್ತಾರೆ, ಅವ್ರು ಹೇಳಿದ್ದನ್ನ ಕೇಳ್ತಾರೆ. ಅಲ್ಲಿ ನ್ಯಾಯ ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅಂತ ಯಾರು ವಿಚಾರಿಸಲ್ಲ. ಅವರು ಒಂದು ಸ್ಥಾನಕ್ಕೆ, ಅವರೊಂದು ಒಂದು ನಾಯಕತ್ವಕ್ಕೆ ಅವ್ರಿಗೆ ಬೆಲೆ ಇಲ್ದಾರ ತರ ಮಾಡ್ಕೊಂತಿದ್ದಾರೆ ಅವರಷ್ಟೇ.